ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಾಸ್ತಿನ್ ಬರ್ತಾ ಇರುವಂತ ಅಪ್ಡೇಟು ಆಕ್ಚುಲಿ ನೀವು ನೋಡಿರ್ತೀರಾ ಅಂತ ಅನ್ಕೊಂಡಿದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗ್ತಾ ಇರುವಂತ ರಿಪೋರ್ಟ್ಸ್ಗಳು, ಸಂಚಲನಗಳು ಆಗ್ತಿರೋದಲ್ಲ ನೋಡ್ತು ಅಂತ ಅಂದ್ರೆ ಈ ಟ್ರೇಡ್ ರಿಲೇಟೆಡ್ RCB ಈ ಟ್ರೇಡ್ ನಾವು ಮಾಡಿದ್ರು ಮಾಡ್ಬೋದು ಅನ್ನೋ ರಿಲೇಟೆಡ್ ಸೌಂಡ್ ಆಗ್ತಾ ಇದೆ. ಅಂಡ್ ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ ಅಲ್ಲಿ ಮೋ ಬೊಬ್ಯಾಟ್ ಅವರು ನಮ್ಮ RCB ಡೈರೆಕ್ಟರ್ ಕೂಡ ಸ್ಯಾಮ್ ಕರನ್ ಬಗ್ಗೆ ಸ್ವಲ್ಪ ಪಾಸಿಟಿವಿಟಿಯಲ್ಲಿ ಮಾತಾಡಿದ್ರು, ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು. ಸೊ ಆದ್ರಿಂದ ಸ್ಯಾಮ್ ಕರ್ನ್ ಟ್ರೇಡ್ RCBಗೆ ಆಗಬಹುದಾ ಅನ್ನೋ ರಿಲೇಟೆಡ್ ಸಿಕ್ಕಾಪಟ್ಟೆ ಇವಾಗ ಸ್ಪೆಕ್ಯುಲೇಷನ್ಸ್, ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಾ ಇದೆ. ಆಗ್ಬಹುದು ಅಂತ. ಸೊ ರೀಸನ್ ಕೂಡ ಇದೆ, ವ್ಯಾಲಿಡ್ ರೀಸನ್ ಇದೆ ಗುರು. ಸುಮ್ನೆ ಅಂದ್ರೆ ಆದ್ರೂ ಆಗ್ಬೋದು ಅನ್ನೋ ತರ. ಯಾಕಂತಂದ್ರೆ ಇಲ್ಲೂ ಸರಿ ಬರ್ತಾ ಇಲ್ಲ, ರಾಜಸ್ಥಾನ್ ರಾಯಲ್ಸ್ಗೂ ಸರಿ ಬರ್ತಾ ಇಲ್ಲ, RCB ಕೂಡ ಅಷ್ಟೇನಾಗಿ ಸರಿ ಬಂದಿಲ್ಲ ಲಾಸ್ಟ್ ಸೀಸನು. ರೊಮ್ಯಾರಿಯೋ ಶೆಫರ್ಡ್ ಲಾಸ್ಟ್ ಸೀಸನ್ ಬೇರೆ ಆಗಿತ್ತು ರೊಮ್ಯಾರಿಯೋ ಶೆಫರ್ಡ್ಗೆ. ಅಂಡ್ ಸ್ಯಾಮ್ ಕರನ್ ವಿಚಾರದಲ್ಲೂ ಕೂಡ ಅಷ್ಟೇ, ರಾಜಸ್ಥಾನ್ ರಾಯಲ್ಸ್ ಇದ್ದಾರೆ ಅವರು ಸ್ಯಾಮ್ ಕರನ್ ಅವರು. ಸೊ ಅವ್ರ ವಿಚಾರದಲ್ಲೂ ಕೂಡ ಸಿಕ್ಕಾಪಟ್ಟೆ ಒಂದು ಗೊಂದಲ ಅಂತೂ ಕ್ರಿಯೇಟ್ ಆಗಿತ್ತು. ಟೂರ್ನಮೆಂಟ್ ಮುಗಿತಾ ಇದ್ದಂಗೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ರಾಜಸ್ಥಾನ್ ರಾಯಲ್ಸ್ ಅವರು. ಸೊ ಏನೇನು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ಇಲ್ಲಿ ಫಸ್ಟ್ ಬೇಸಿಕಲಿ ತಗೊಂಡ್ಬಿಡೋಣ, ಪ್ರೈಸ್ ರೇಂಜ್ ನ ತಗೊಂಡ್ಬಿಡೋಣ. ಸ್ಯಾಮ್ ಕರ್ನ್ ತಗೊಂಡಿರುವಂತ ಅಮೌಂಟ್ ಎಷ್ಟು ಅಂದರೆ 2.40 CR. ರೊಮ್ಯಾರಿಯೋ ಶೆಫರ್ಡ್ RCB ಬಂದಿರೋ ಅಮೌಂಟ್ ಎಷ್ಟು ಅಂದರೆ 1.50 CR. 1.5 ಕೋಟಿ 2.5 ಕೋಟಿ ಅಪ್ರಾಕ್ಸಿಮೇಟ್ಲಿ ಅಂತ ಅನ್ಕೊಳ್ಳಿ. ಸೊ ಒಂಥರ 1.5 ಕೋಟಿ 2.5 ಕೋಟಿ ಇಟ್ಸ್ ನಾಟ್ ಎ ಬಿಗ್ ಡೀಲ್, ದೊಡ್ಡ ಡೀಲ್ ಏನಲ್ಲ. ಅಂದ್ರೆ ಅಮೌಂಟ್ ವಿಚಾರಕ್ಕೆ ಬಂತು ಅಂತಂದಾಗ ಸೊ ಟ್ರೇಡ್ ಆಗಬಹುದು ಅಂತ ಅನ್ಕೋಬಹುದು. ಏನೋ ಒಬ್ರು ಪ್ಲೇಯರ್ 15 ಕೋಟಿ ಇದ್ದು, ಒಬ್ರು ಪ್ಲೇಯರ್ 2 ಕೋಟಿ 3 ಕೋಟಿ ಇದ್ದು ಅಂತಂದ್ರೆ ಇವೆಲ್ಲ ಸೀನೇ ಇಲ್ಲ ಅಮ್ಮ, ಈ ತರ ಎಲ್ಲ ಆಗ ಸೀನೇ ಇಲ್ಲ ಅಂತ ಅನ್ಕೊಬಹುದು. ಬಟ್ ಇವಾಗ ಸ್ಯಾಮ್ ಕರನ್ ಇರುವಂತ ಫಾರ್ಮ್ ನ ನೋಡ್ಬಿಟ್ಟು ಒಂಥರ ಈ ತರ ರೇಂಜಿಗೆ ಏಟ್ ಮಾಡ್ತಾ ಇದಾರ. ಅಂಡ್ ಮೋ ಬೊಬ್ಯಾಟ್ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಮಾತಾಡೋದು ಸ್ಯಾಮ್ ಕರನ್ ಬಗ್ಗೆ. ಇದೆಲ್ಲ ನೋಡ್ತು ಅಂತಂದಾಗ ಸ್ಯಾಮ್ ಕರನ್ ಒಳ್ಳೆ ಫಾರ್ಮ್ ಅಲ್ಲಿ ಇರೋದು. ಅಂಡ್ ಇಂಗ್ಲಿಷ್ ಪ್ಲೇಯರ್ಸ್ಗೆ RCB ಬಲೆ ಹಾಕೋದು ಯಾವಾಗಲೂ ನೋಡಿದ್ರಲ್ಲಪ್ಪ. ಮೋ ಬೊಬ್ಯಾಟ್ ಬಂದಾಗಿಂದ ಅಂಡ್ ಈ ಫ್ಲವರ್ ಬಂದಾಗಿಂದ ಇಂಗ್ಲಿಷ್ ಪ್ಲೇಯರ್ಸ್ಗಳ ಮೆಜಾರಿಟಿ ಆಫ್ ದ ಟೈಮ್ಸು RCBಗೆ ಆಡಿರೋದಲ್ಲಿ ನೋಡಿ. ಓವರ್ಸೀಸ್ ಪ್ಲೇಯರ್ ಅಂತ ಬಂದಾಗ ಇಂಗ್ಲಿಷ್ ಪ್ಲೇಯರ್ಸ್ಗಳನ್ನ ಆಲ್ಮೋಸ್ಟ್ 80% ಇಂಗ್ಲಿಷ್ ಪ್ಲೇಯರ್ಗಳೇನೆ ಇರ್ತಾರೆ. ಓವರ್ಸೀಸ್ ಪ್ಲೇಯರ್ಗಳು ಅಂತ ಬಂದಾಗ ಎಲ್ಲ ಅಲ್ಲಿ ಇರೋರು ಬೇರೆ ಪ್ಲೇಯರ್ಸ್ಗಳು, ಬೇರೆ ನೇಷನ್ ಪ್ಲೇಯರ್ಸ್ಗಳು ಸ್ವಲ್ಪ ಜನ ಇರ್ತಾರೆ. ಸೊ ಇವ್ರನ್ನೂ ಇಂಗ್ಲಿಷ್ ಪ್ಲೇಯರ್ನ ಎತ್ತಾಕೊಂಬಿಡೋಣ ಅನ್ನೋ ಥರ, ಸ್ಯಾಮ್ ಕರ್ನು ಎತ್ತಾಕೊಂಬಿಡೋಣ, ಹಿಂಗಿರು ಚೀಪಾಗಿ ಸಿಗ್ತಾರೆ, ಕಮ್ಮಿ ರೇಟಿಗೆ ಸಿಗ್ತಾರೆ, ಎತ್ತಾಕೊಂಬಿಡೋಣ ಅನ್ನೋ ಥರ ಆಂಡಿ ಫ್ಲವರ್ ಮತ್ತೆ ಮೋ ಬೊಬ್ಯಾಟ್ ಏನಾದ್ರು ಯೋಚನೆ ಮಾಡ್ತಾ ಇದ್ದಾರೆ ರಿಲೇಟೆಡ್ ಇವಾಗ ಸ್ಪೆಕ್ಯುಲೇಷನ್ಸ್ಗಳು ಹರಿದಾಡ್ತಾ ಇದೆ. ಸೊ ಇದು ರಿಲೇಟೆಡ್ ಕ್ಲಾರಿಟಿ ಏನು ಅಂತಂದ್ರೆ, ಹೌದು ಸಖತ್ತಾಗಿ ಆಗಿಲ್ಲ ನಮಗೆ ರೊಮ್ಯಾರಿಯೋ ಶೆಫರ್ಡ್ ಜೊತೆಗೆ ಲಾಸ್ಟ್ ಸೀಸನ್. ಯಾಕಂದ್ರೆ ಸಿಕ್ಕಾಪಟ್ಟೆ ಫ್ಲಾಪ್ ಶೋನ ಅನುಭವಿಸಿದ್ರು, ಸಿಕ್ಕಾಪಟ್ಟೆ ಕೆಟ್ಟೆಸನ್ನು ಕೂಡ ತಗೊಂಡ್ಬಿಟ್ರು ಎಲ್ಲರೂ. ಫುಲ್ ತೆಗಿರಪ್ಪ ರೊಮ್ಯಾರಿಯೋ ಶೆಫರ್ಡ್ನ ಅನ್ನೋ ಥರ ಬಂದ್ಬಿಟ್ಟಿತ್ತು. ಬಟ್ ಆದ್ರೂ ಕೂಡ RCB ಬ್ಯಾಕ್ ಮಾಡಿ ಆಡಿಸಿದ್ರು. ಲಾಸ್ಟ್ ಸೀಸನ್ ಸಖತ್ತಾಗಿ ಪ್ರೂವ್ ಮಾಡಿದ್ರು. ಬಟ್ ಲಾಸ್ಟ್ ಸೀಸನ್ ಅಷ್ಟೇನಾಗಿ ಆಗಿಲ್ಲ, ಬ್ಯಾಟಿಂದ ಆಗಿರಲಿ ಬೌಲಿಂದ ಆಗಿರಲಿ ಅಷ್ಟು ಚೆನ್ನಾಗಿ ಆಗಲಿಲ್ಲ. ಬಟ್ ಸ್ಯಾಮ್ ಕರನ್ ಇವಾಗಿರುವಂಥ ಫಾರ್ಮ್ನ ನೋಡ್ತು ಅಂತ ಅಂದ್ರೆ, ಇವಾಗ ಕರೆಂಟ್ ಪ್ರೆಸೆಂಟ್ ಫಾರ್ಮ್ನ ನೋಡ್ತು ಅಂತಂದ್ರೆ, ಸ್ಲೋರ್ ಒನ್ಗಳನ್ನ ಹಾಕ್ಬಿಟ್ಟು ಡಿಸೀವ್ ಮಾಡ್ಬಿಟ್ಟು ಎಲ್ಲಾರನ್ನೂ ಔಟ್ ಎತ್ತಾ ಇರೋದು, ಇಂಡಿಯನ್ ಪ್ಲೇಯರ್ಸ್ಗಳೆಲ್ಲ ಒಂಥರ ಡಿಸೀವ್ ಮಾಡೋದು. ಬ್ಯಾಟಿಂಗ್ ಅಂತ ಬಂದಾಗ ಅವ್ರು ತೋರಿಸಿದಂಥ ಫಾರ್ಮ್ ನೋಡ್ತು ಅಂತಂದ್ರೆ ಕನ್ಸಿಸ್ಟೆಂಟ್ ಆಗಿ ಒಂದು ರೇಂಜಿಗೆ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಟೀಮಿಗೆ, ಅದು T20 ಫಾರ್ಮೆಟ್ ಇದ್ದೇನೆ. ಸೊ ಇದೆಲ್ಲ ನೋಡ್ತು ಅಂತ ಅಂದಾಗ ಸ್ವಲ್ಪ ಮಟ್ಟಿಗೆ ಇಂಪ್ರೆಸ್ ಆಗಿದ್ದಾರೆ. ಮುಂಚೆನೂ ಇಂಪ್ರೆಸ್ ಆಗಿದ್ರಲ್ಲ ಅಂತಲ್ಲ, ಬಟ್ ಇವಾಗ ಸ್ವಲ್ಪ ಇಂಪ್ರೆಸ್ ಇನ್ನ ಜಾಸ್ತಿ ಆಗಿದ್ದಾರೆ. RCB ಗೆಳ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ರೆ ಮೋ ಬೊಬ್ಯಾಟ್ ಅನ್ನೋ ರಿಲೇಟೆಡ್ ರೂಮರ್ಸ್ಗಳು ಅದು ಇದೆಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಅವ್ರು ಪಾಸಿಟಿವ್ ಆಗಿ ಜಸ್ಟ್ ಬಿಕಾಸ್ ಅವ್ರು ಪಾಸಿಟಿವ್ ಆಗಿ ಮಾತಾಡ್ಬಿಟ್ರು ಅನ್ನೋ ಮಾತ್ರಕ್ಕೆ ಅವ್ರು ಬಂದೇ ಬಿಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಈ ಒಂದು ಮೂವ್ ಆಗಬಹುದು ಅನ್ನೋ ತರ. ಯಾಕಂದ್ರೆ ಅವರು ಅಷ್ಟೇನೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಮಾತಾಡಿದ್ರು ಸ್ಯಾಮ್ ಕರನ್ ರಿಲೇಟೆಡ್. ರಾಜಸ್ಥಾನ್ ರಾಯಲ್ಸ್ ಅವರು 2.40 ಕೋಟಿ ಕೊಟ್ಬಿಟ್ಟು ತಗೊಂಡಿದೀವಿ ನಾವು, ಅಲ್ಲಿ ಅದು ಯಾವುದೋ ಶೇರ್ಗೆ ಆಡ್ಕೊಂಡು ಕೂತ್ಕೊಂಡಿದ್ದಾರೆ, ಅವರು ಕೌಂಟಿ ಆಡ್ಕೊಂಡು ಕೂತ್ಕೊಂಡಿದ್ದಾರೆ. ಇಂಜುರಿ ಅಂತ ನೆಪ ಹೊಟ್ಬಿಟ್ಟು ಇಂಜುರಿ ಆಗಿ ತೌದು ಅವ್ರಿಗೆ ರಿಕವರಿ ಆದ್ರೂ ಕೂಡ ಅವ್ರು ಬರ್ಲಿಲ್ಲ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ಆಡೋದಕ್ಕೆ. ಸಂಘಕಾರ ಅವರನ್ನೇ ಹೇಳಿದ್ರು, ನಮಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡಿದ್ರು ಸ್ಯಾಮ್ ಕರನ್ ಈ ಸೀಸನು, ಬರಬೇಕಾಗಿತ್ತು ಬರ್ಲಿಲ್ಲ. ಅಂಡ್ ಇದರಿಂದನೇ ನಾವು ಆಲ್ಮೋಸ್ಟ್ ಟೂರ್ನಮೆಂಟ್ನ ಒಂಥರ ಸೋಲೋ ಥರ ಆಗೋಗ್ಬಿಡ್ತು. ಈ ಪ್ಲೇಯರ್ ಬರಬೇಕಾಗಿತ್ತು, ನಮಗೆ ಬರಲಿಲ್ಲ, ಇದು ನಮಗೆ ಸಿಕ್ಕಾಪಟ್ಟೆ ಕೋಪ ಇದೆ ಅನ್ನೋ ಥರನೇ ಅವ್ರು ಟೂರ್ನಮೆಂಟ್ ಆಗ್ತಾ ಇದ್ದಂಗೆ ಹೇಳಿದ್ದು. ಸೊ ಕ್ಲಾರಿಟಿ ಸಿಕ್ಕಿದೆ. ಸ್ಯಾಮ್ ಕರನ್ಗೂ ಇವ್ರಿಗೂ ಒಂದು ಸ್ವಲ್ಪ ಕ್ಲಾಶ್ ಆಗಿದೆ ಅನ್ನೋ ಥರ. ಸೊ ಇವ್ರು ಈಚೆ ಕಡೆ ಬಿಡ್ಬೋದು ಸ್ಯಾಮ್ ಕರನ್ ಅನ್ನೋ ಥರ. ಆ್ಯಂಡ್ ಇವಾಗಿರೋ ಫಾರ್ಮ್ನ ನೋಡ್ಬಿಟ್ಟು ರಿಟರ್ನ್ ಮಾಡ್ಕೊಂತಾರೆ ಅನ್ನೋದು ನೋಡ್ತು ಅಂತಂದರೆ ಅದು ಸ್ಯಾಮ್ ಕರನ್ಗೆ ಮತ್ತೆ ರಾಜಸ್ಥಾನ್ ರಾಯಲ್ಸ್ಗೆ ಬಿಡಿದ್ದು. ಬಟ್ ಡೆವಲಪ್ಮೆಂಟ್ಸ್ ವಿಚಾರಕ್ಕೆ ಬಂತು ಅಂದರೆ, ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ವಿಚಾರಕ್ಕೆ ಬಂತು, ರಾಜಸ್ಥಾನ್ ರಾಯಲ್ಸ್ ಹೇಳಿದ ರೀತಿ ಸ್ಯಾಮ್ ಕರನ್ ಬಗ್ಗೆ ನೋಡ್ತು ಅಂತ ಅಂದಾಗ ಅವರು ರಿಟೈನ್ ಮಾಡ್ಕೊಳ್ಳೋ ಚಾನ್ಸಸ್ ಇಲ್ಲ. ಟ್ರೇಡ್ ಮಾಡಿದ್ರು ಮಾಡ್ಬೋದು, ಬಿಡಬಹುದು ಸ್ಯಾಮ್ ಕರನ್ ಅನ್ನೋ ಥರ. ಯಾಕಂದರೆ ಲಾಯಲ್ಟಿ ಇಲ್ಲ ಅಂತಂದರೆ, ಒಂದು ಟೀಮ್ ಬಗ್ಗೆ ಅವ್ರಿಗೆ ಒಂದು ಕನ್ಸರ್ನ್ ಇಲ್ಲ ಅಂತಂದರೆ ಅವ್ರು ಇಟ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಂತ ಕಾಣಿಸ್ತದೆ. ಅವ್ರು ಹೇಳಿದ್ದು ಅದೇ ಥರನೇ ಇತ್ತು. ಅದರಿಂದ ಈಚೆ ಕಡೆ ಬಿಡ್ಬೋದು ಅನ್ನೋ ಥರ. ಸೊ ಈಚೆ ಕಡೆ ಬಿಡ್ತಾರೆ ಅಂದರೆ ರೊಮ್ಯಾರಿಯೋ ಶೆಫರ್ಡ್ನ ಒಬ್ಬಿಯಸ್ಲಿ ಕಳಿಸ್ತೀವಿ ಅಂದರೆ ಖಂಡಿತ ಕರ್ಕೊಂತಾರೆ. ಈ ಕಡೆ ಅವ್ರನ್ನ ಕಳಿಸ್ತೀರಾ, ನಾವು ಇವ್ರನ್ನ ಕಳಿಸ್ತೀವಿ ಅಂತಂದರೆ ಕರ್ಕೊಳ್ತಾರೆ ಅನ್ನೋ ಥರ ನಮಗೂ ಕೂಡ ಅನ್ನಿಸ್ತಾ ಇದೆ. ಸೊ ಈ ಥರ ಏನಾದ್ರು ಆಫರ್ ಬಂತು ಅಂದರೆ ಖಂಡಿತ ಅಕ್ಸೆಪ್ಟ್ ಅಂತೂ ಖಂಡಿತ ರಾಜಸ್ಥಾನ್ ರಾಯಲ್ಸ್ ಮಾಡ್ತಾರೆ. ಯಾಕಂದರೆ ಸ್ಯಾಮ್ ಕರ್ನ್ ಇಟ್ಕೊಳ್ಳೋದು ಅವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ಲಾಸ್ಟ್ ಸೀಸನ್ ಅವ್ರಿಗೆ ಮೋಸ ಮಾಡಿದ್ರು ಅಂತ. ಸೊ ಅದೇ ಇವಾಗ ಇಂಗ್ಲಿಷ್ ಪ್ಲೇಯರ್ಸ್ಗಳೆಲ್ಲ RCB ಇರೋದ್ರಿಂದ ಸ್ಯಾಮ್ ಕರನ್ ಕೂಡ ಇಲ್ಲಿ ಬರೋದಕ್ಕೆ ಖಂಡಿತ ಆಬ್ವಿಯಸ್ಲಿ ಇಷ್ಟಪಡ್ತಾರೆ. ಯಾಕಂದರೆ ನಮ್ಮವರೇ ಇದ್ದಾರೆ, ಎಲ್ಲರೂ
ಬಂದ್ಬಿಡೋಣ ಹೋಗ್ಬಿಡೋಣ ಸುಮ್ಮನೆ ಆ ಟೀಮ್ಗೆ ಅಂತ ಯೋಚನೆ ಮಾಡ್ತಾರೆ. ನಿಮ್ಗೇನು ಅನ್ಸುತ್ತೆ? ಈ ಸ್ಯಾಮ್ ಕರನ್ ಮತ್ತೆ ರೊಮ್ಯಾರಿಯೋ ಶೆಫರ್ಡ್ನ ಟ್ರೇಡ್ ಆಯಿತು ಅಂದರೆ ಅದು RCBಗೆ ಲಾಸ್ ಆಗುತ್ತಾ ಅಥವಾ ರಾಜಸ್ಥಾನ್ ರಾಯಲ್ಸ್ಗೆ ಲಾಸ್ ಆಗುತ್ತಾ? ಕರೆಂಟ್ ಫಾರ್ಮ್ನ ನೋಡ್ತು ಅಂತ ಅಂದಾಗ ಕಾಮೆಂಟ್ ಸೆಕ್ಷನ್ ಹಾಕಿ. ಸೊ ಒಂದ್ ವೇಳೆ ಈ ಟ್ರೇಡ್ ಆಗುತ್ತೆ ಅಂತಂದ್ರೆ ಸ್ಯಾಮ್ ಕರನ್ ಬರ್ತಾರೆ ಅಂತಂದ್ರೆ ರೊಮ್ಯಾರಿಯೋ ಶೆಫರ್ಡ್ ಹೋಗ್ತಾರೆ ಅಂತ ನನ್ನ ಪ್ರಕಾರ ವಲ್ ಅಂತಾನೆ ಹೇಳ್ತೀನಿ, ಓಕೆ ಅಂತಾನೆ ಹೇಳ್ತೀನಿ. ನಮಗೆ ರೊಮ್ಯಾರಿಯೋ ಶೆಫರ್ಡ್ ಬೇಕೇ ಬೇಕು ಅನ್ನೋ ಥರ ಇಲ್ಲ ಬೇಕೇ ಬೇಕು ನಮ್ಮ ರೊಮ್ಯಾರಿಯೋ ಶೆಫರ್ಡ್ ಅನ್ನೋ ಥರ ನನಗೇನು ಅಷ್ಟೇನಿಲ್ಲ. ಹಳೆ ತಲೆನ ಮರಿಬೇಡ ಆಗಿರೋ ಅಂತ ಏನು ಹೇಳಿದ್ರು ಕೂಡ ಈ ಟ್ರೇಡ್ ಆಯಿತು ಅಂದರೆ ನನ್ನ ಪ್ರಕಾರ ಬ್ಯಾಲೆನ್ಸ್ ಅವ್ರಿಗೂ ಹೋಗುತ್ತೆ, ನಮಗೂ ಬರುತ್ತೆ. ಯಾಕಂದರೆ ಅವರು ಕೂಡ ಚೆನ್ನಾಗಿಲ್ಲ ಅವ್ರ ಜೊತೆಗೆ. ನಾವು ಚೆನ್ನಾಗಿದ್ದೀವಿ ರೊಮ್ಯಾರಿಯೋ ಶೆಫರ್ಡ್ ಜೊತೆಗೆ, ಬಟ್ ಈ ಟ್ರೇಡ್ ಆಯಿತು ಅಂತಂದರೆ ಅದೇ ಹೇಳಿದ್ನಲ್ಲ, ಇಂಗ್ಲೀಷ್ ಪ್ಲೇಯರ್ಸ್ಗಳು ಒಂದೇ ಕಡೆ ಇತ್ತು ಅಂತಂದರೆ ಆ ಬಾಂಡಿಂಗ್ ಆಗಿರಲಿ, ಆ ಕಮ್ಯುನಿಕೇಷನ್ ಆಗಿರಲಿ ಎಲ್ಲನೂ ಒಂಥರ ಚೆನ್ನಾಗಾಗುತ್ತೆ. ಆ್ಯಂಡ್ ಮತ್ತೆ ಟ್ರೋಫಿ ಹೊಡಿಬೋದು ಅಂತಲೂ ಕೂಡ ನಂಗೆ ಅನ್ನಿಸ್ತಾ ಸ್ಯಾಮ್ ಕರನ್ ಇಲ್ಲಿಗೆ ಬರ್ತು ಅಂತಂದರೆ. ಮತ್ತೆ ಇಲ್ಲಿಂದ ಅವರು ಅಲ್ಲಿಗೆ ಹೋಯ್ತು ಅಂತಂದ್ರೆ ಏನು ಬಿಗ್ ಲಾಸ್ ಏನು ಆಗೋದಿಲ್ಲ RCBಗೆ ಅಂತ ಅನ್ಕೊಂಡಿದ್ದೀನಿ ನಾನು. ನಿಮ್ಮ ಪರ್ಸನಲ್ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕರಪ್ಪ ಈ ವಿಚಾರದ ಬಗ್ಗೆ, ಸ್ಯಾಮ್ ಕರನ್ ಆ್ಯಂಡ್ ರೊಮ್ಯಾರಿಯೋ ಶೆಫರ್ಡ್ ಸ್ವಾಪ್ ಟ್ರೇಡ್ ಬಗ್ಗೆ.